ಆದರಣೀಯರು ಮತ್ತು ಆತ್ಮೀಯರೂ ಆದಂತಹ ಎಲ್ಲ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಪ್ರಜ್ವಲ್ ಕುಮಾರ್ ಗುರುವಾಯನ್ಕೆರೆ ಯಕ್ಷಗಾನ ಕಲಾವಿದ ಹನುಮಗಿರಿ ಮೇಳ ಮಾಡುವಂತಹ ಅನಂತ ಧನ್ಯವಾದಗಳು. ಕಲಾಭಿಮಾನಿಗಳೇ, ಒಂದು ಸಂತೋಷದ ವಿಚಾರವನ್ನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕು ಎನ್ನುವಂತಹ ಅಭಿಲಾಷೆಯಿಂದ ನಿಮ್ಮ ಎದುರಿಗೆ ಬಂದಿದ್ದೇನೆ. ನಮ್ಮ ಈ ವರ್ಷದ ಪ್ರಸಂಗ ವರ್ಣಪಲ್ಲಟ. ನಮ್ಮ ಮೇಳದ ಸಹ ಕಲಾವಿದರೂ ಹೌದು, ನಮಗೆಲ್ಲ ಹಿರಿಯ ಮಾರ್ಗದರ್ಶಕರವಾದಂತಹ ಹಿರಿಯ ಅರ್ಥಧಾರಿಗಳಾದ ವಾಸುದೇವರಂಗ ಭಟ್ ಇವರ ಕಥಾ ಸಂಯೋಜನೆಯಲ್ಲಿ ಹಿರಿಯ ಸಾಹಿತಿಗಳಾದಂತಹ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಇವರ ಪದ್ಯ ಸಂಯೋಜನೆಯಲ್ಲಿ ವರ್ಣಪಲ್ಲಟ ಎನ್ನುವಂತಹ ಪ್ರಸಂಗವನ್ನು ನಾವು ಈ ವರ್ಷಕ್ಕೆ ಆರಿಸಿಕೊಂಡಿದ್ದೇವೆ. ಉತ್ತಮ ರೀತಿಯಲ್ಲಿ ನಮ್ಮ ಪ್ರದರ್ಶನಗಳು ನಡೆದು ಬಹಳ ಬೇಗ, ಅಂದರೆ ಸಾಧಾರಣವಾಗಿ ನಮ್ಮ ಟೆಂಟ್ ಮೇಳದ ಲೆಕ್ಕದಲ್ಲಿ ಹೇಳುವುದಾದರೆ ಡೇರೆ ಮೇಳಗಳಲ್ಲೆಲ್ಲ ಏಪ್ರಿಲ್ ಮೇಯ ಹೊತ್ತಿಗೆ ಯಾವುದೇ ಆ ವರ್ಷದ ರನ್ನಿಂಗ್ ಪ್ರಸಂಗಗಳು 50ನೇ ಪ್ರದರ್ಶನವನ್ನು ಕಾಣ್ತವೆ. ಆದರೆ ನಮ್ಮ ಮೇಳದಲ್ಲಿ ಹಾಗಲ್ಲ, ಬಹಳ ಬೇಗ ನಾವು 50ನೇ ಯಶಸ್ವಿ ಪ್ರದರ್ಶನವನ್ನು ಕಂಡಿದ್ದೇವೆ. ಪ್ರಸಂಗದ ಬಗ್ಗೆ ನಾವೇನು ಹೇಳಬೇಕು ಅಂತ ಇಲ್ಲ, ಯಾಕಂದರೆ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳಾಗಿರಬಹುದು, ಕಲಾವಿದರುಗಳಾಗಿರಬಹುದು, ವಿದ್ವಾಂಸರುಗಳಾಗಿರಬಹುದು, ನೋಡಿ ಹರಸಿ ಹಾರೈಸಿದಂತಹ ಒಂದು ಒಳ್ಳೆಯ ಪ್ರಸಂಗ. ಈ ಪ್ರಸಂಗದ ಯಶಸ್ಸಿಗೆ ಕಾರಣೀಕರ್ತರಾದವರನ್ನು ನೆನಪಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾದರೆ ನಾವು ನೆನಪಿಸುವುದಿದ್ರೆ ನಮ್ಮ ಯಜಮಾನರನ್ನು ನೆನಪು ಮಾಡಿಕೊಳ್ಳೇಬೇಕು. ಯಾಕಂದರೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿದ್ದುಕೊಂಡು ಒಬ್ಬ ಯಜಮಾನನಾಗಿ, ಒಬ್ಬ ಕಲಾಭಿಮಾನಿಯಾಗಿ, ಒಬ್ಬ ಮನೆಯ ಹಿರಿಯ ಸದಸ್ಯನಾಗಿ, ಕಲಾವಿದರು ತನ್ನ ಮಕ್ಕಳು ತನ್ನಂತೆ ವ್ಯವಸ್ಥಿತವಾಗಿ ಬದುಕಬೇಕು, ಉತ್ತಮ ಪ್ರದರ್ಶನವನ್ನು ಕೊಡಬೇಕು ನನ್ನ ಕಲಾವಿದರು ಎನ್ನುವಂತಹ ಉತ್ತಮವಾದ ಮನಸ್ಥಿತಿ ಹಾಗೂ ಸರ್ವೇ ಸಾಧಾರಣ ಯಕ್ಷಗಾನದಲ್ಲಿರುವ ಎಲ್ಲ ಪ್ರಸಂಗಗಳು ಅವರಿಗೆ ಕಂಠಸ್ಥವಾದ ಕಾರಣ ಇಂತಹ ಒಂದು ಒಳ್ಳೆಯ ಕಥಾ ಸಂಯೋಜನೆ ಸಾಧ್ಯವಾಯಿತು ಅಂತ ಹೇಳಬೇಕು. ಯಾಕಂದರೆ ಈ ಪ್ರಸಂಗದಲ್ಲಿ 3 ಕಥೆಗಳುಂಟು. ಅದನ್ನು ಬಹಳ ಸೂಕ್ಷ್ಮವಾಗಿ ನಾವು 6 ಗಂಟೆಗೆ ಇಳಿಸಿ ಈಗ 6:30 ಗಂಟೆಗೆ ಇದನ್ನು ನಿಲ್ಲಿಸಿದ್ದೇವೆ. ಉತ್ತಮವಾದಂತಹ ಪ್ರದರ್ಶನ. ಇನ್ನೊಂದು ನಮ್ಮ ಯಜಮಾನರನ್ನು ನೆನಪಿಸಬೇಕಾದ್ದು ಏನು ಅಂತ ಕೇಳಿದರೆ, ಕಲಾವಿದನ ಮನೋಧರ್ಮವನ್ನು ಅರಿತು ಪಾತ್ರ ಹಂಚಿಕೆ ಮಾಡುವುದಾಗಿರ್ಬೋದು, ಅಥವಾ ಹಿಮ್ಮೇಳದ ಕಲಾವಿದರನ್ನು ಎಲ್ಲಿ ಯಾರನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಎನ್ನುವಂತಹ ಆಜ್ಞಾನ ಆಗಿರಬಹುದು ನಮ್ಮ ಯಜಮಾನರಲ್ಲಿ ಇದ್ದಷ್ಟು ಬೇರೆಯವರಲ್ಲಿ ಇಲ್ಲ. ಹಾಗಂತ ಇದು ಅತಿಶಯೋಕ್ತಿ ಅಲ್ಲ. ನಮ್ಮ ಯಜಮಾನರನ್ನು ನಾನು ಹೊಗಳ್ತಾ ಇದ್ದೇನೆಂತ ಅನ್ಯತಾ ಭಾವಿಸಬೇಡಿ. ಯಾಕಂದರೆ ಅವರಿಗಿರುವಂತಹ ಅರ್ಹತೆ, ಅವರಿಗಿರುವ ಯೋಗ್ಯತೆ ಅಂತದ್ದು. ಯಾಕಂದರೆ ನಮ್ಮ ಭಾಗವತರಾದಂತಹ ರವಿಚಂದ್ರ ಕನ್ನಡಿಕಟ್ಟೆ ಅವರು ಪ್ರಧಾನ ಭಾಗವತರು, ಅವರ ಶ್ರುತಿಯ ಪದ್ಯಗಳು ಹೇಗೆ, ಅಥವಾ ಅದಕ್ಕಿಂತ ಮೊದಲ ಭಾಗದಲ್ಲಿರುವ ಚಿನ್ಮಯ ಭಾಗವತರು ಅವರ ಪದ್ಯಗಳು ಹೀಗೆ ಹೇಳಬೇಕು ಎನ್ನುವಂತಹ ನಿರ್ದೇಶನ ಆಗಿರಬಹುದು, ಅಥವಾ ಪ್ರತಿಯೊಂದು ಪಾತ್ರಗಳು. ಈ ಪ್ರಸಂಗದಲ್ಲಿ ನನ್ನ ಪಾತ್ರ ಉತ್ತರಾರ್ಥದಲ್ಲಿ ಕಾರ್ತವೀರ್ಯನಾಗಿ ನಾನು ಕಾಣಿಸಿಕೊಳ್ತೇನೆ. ತದನಂತರ ಒಂದು ವಿಶಿಷ್ಟವಾಗಿ ಮಹೋದಯ ಎನ್ನುವಂತಹ ಹಾಸ್ಯ ಮಿಶ್ರಿತವಾದ ಗಂಭೀರ ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಇದು ಮಹೋದಯನ ಪಾತ್ರ. 2 ಪಾತ್ರಗಳು ಬಹಳ ಒಳ್ಳೆಯದಾಗಿದೆ. ಮತ್ತು ಪ್ರತಿ ವರ್ಷ ನಮ್ಮ ಯಜಮಾನರು ಯಾವುದೇ ಒಂದು ಪ್ರಸಂಗವನ್ನು ಸಂಯೋಜನೆ ಮಾಡುವಲ್ಲಿ ನನಗೆ ಬಹಳ ವಿಶಿಷ್ಟವಾದಂತಹ ವೇಷವನ್ನು ಕೊಟ್ಟಿದ್ದಾರೆ ಮತ್ತು ಕೊಡ್ತಾ ಇದ್ದಾರೆ. ಯಾಕಂದರೆ ಕನ್ಯಾಂತರಂಗ ಪ್ರಸಂಗದಿಂದ ಹಿಡಿದು ವರ್ಣಪಲ್ಲಟ ಪ್ರಸಂಗದಲ್ಲಿವರೆಗೆ ಪ್ರಜ್ವಲ್ ಕುಮಾರ್ನಿಗೆ ಭಿನ್ನವಾದಂತಹ ಪಾತ್ರಗಳನ್ನು, ಅಂದರೆ ಅವರಿಗೆ ಪ್ರತಿಯೊಬ್ಬ ಕಲಾವಿದನ ಸಾಮರ್ಥ್ಯವನ್ನು ತಿಳಿದು ಇಂಥವನಿಗೆ ಇಂತಹ ಪಾತ್ರವನ್ನು ಕೊಟ್ಟರೆ ಇಂಥವನಿಗೆ ಹೀಗೆ ಪಾಸ್ ಮಾಡಬಹುದು ಎನ್ನುವಂತಹ ಆ ಒಂದು ಚಾಕಚಕ್ಯತೆ ಅವರಿಗಿದ್ದ ಕಾರಣ ನಮ್ಮ ಪ್ರಸಂಗ ಯಶಸ್ವಿಯಾಗಿ ಈ ವರ್ಷ 50ನೇ ಸನಿಹಕ್ಕೆ ಬಂದಿದ್ದೇವೆ. ಇನ್ನು ಆದಷ್ಟು ಬೇಗ ಶತದಿನೋತ್ಸವ ಆಚರಣೆಗೆ ನಿಮ್ಮ ಮುಂದೆ ನಾವು ಮತ್ತೆ ಬರ್ತೇವೆ. ನಿಮ್ಮೆಲ್ಲವರ ಹರಿಕೆ ಹಾರೈಕೆ ನಮ್ಮ ಮೇಳದ ಮೇಲೆ
ಮತ್ತೆ ನಮ್ಮ ಮೇಳದಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದರ ಮೇಲೆ, ಯಾಕಂತ ಹೇಳಿದ್ರೆ ನಮ್ಮ ಮೇಳದ ಬಗ್ಗೆ ನಮಗೆ ಮಾತಾಡುವುದಕ್ಕೆ ಹೆಮ್ಮೆ ಆಗುತ್ತದೆ. ತೆಂಕುತಿಟ್ಟಿನ ಗಜಗತ್ತಿ ಮೇಳ ಅಂತ ಹೆಸರು. ಯಾಕಂದ್ರೆ ಕಲಿಯುವಂತಹ ಮನಸ್ಥಿತಿ ಉಳ್ಳವರಿಗೆ ಯಾವ ವಿಭಾಗದಿಂದ ಕಲಿಯುವುದಕ್ಕೂ ಅವಕಾಶ ಮತ್ತು ಸರಿಯಾದಂತಹ ಅನುಕೂಲ ಇರುವಂತಹ ಮೇಳ. ಈ ಮೇಳದ ಪ್ರಸಂಗಗಳು ಒಳ್ಳೆಯದಾಗುವಲ್ಲಿ ಎಲ್ಲ ಪ್ರಯತ್ನಕ್ಕಿಂತ ನಿಗಲಾದ್ದು ಪ್ರೇಕ್ಷಕರು ಒಪ್ಪಿಕೊಳ್ಳಬೇಕಾದ್ದು. ತಾವೆಲ್ಲ ಒಪ್ಪಿಕೊಂಡಿದ್ದೀರಿ, ನಮ್ಮನ್ನು ಹರಸಿದ್ದೀರಿ, ಹಾರೈಸಿದ್ದೀರಿ. ಮುಂದೆಯೂ ತಮ್ಮ ಪ್ರೀತಿ ಅಭಿಮಾನ ನಮ್ಮ ಮೇಳದ ಮೇಲೆ, ನಮ್ಮ ಕಲಾವಿದರ ಮೇಲೆ ಸದಾ ಇರಲಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ, ಈ ಸಂತಸದ ಕ್ಷಣವನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶವನ್ನು ನೀಡಿದ ಕಲಾಭಿಮಾನಿಗಳಾದ ನಿಮಗೆಲ್ಲವರಿಗೂ ಅನಂತ ಪ್ರಣತಿ. ಯಕ್ಷಗಾನಂ ಗೆಲ್ಗೆ. ಎನ್ನುವುದನ್ನು ಭಾವಿಸಿ ಪ್ರಪಂಚದಲ್ಲಿ ವ್ಯವಹರಿಸುತ್ತಿರುವಂತಹ ಮಹೋದಯ ನಾನು ಬರುವಾಗಲೇ ಎಲ್ಲವರು ಹೇಳ್ತಾರೆ, ಏನವನಿಗೆ ಮಾನ ಮುಚ್ಚುವುದಕ್ಕೆ ಒಂದು ತುಂಡು ಬಟ್ಟೆ ಇಲ್ವ ಅಂತ. ಬಟ್ಟೆ ಬೇಕಾದ ಯಾರಿಗೆ? ಮಾನವಂತರಿಗೆ. ನಾವು ಮಾನವಂತರ ದೇವರೇ ಅಲ್ಲ, ಮಾನವತೀತರು, ಪಾರಮಾರ್ಥಿಕವಾದುದನ್ನು ಕಾಣುವುದಕ್ಕೆ ಹೊರಟವರು. ನಮಗೆ ಲೌಕಿಕವಾದಂತಹ ಯಾವ ವ್ಯಾಮೋಹವೂ ಇಲ್ಲ, ಯಾವ ಬಟ್ಟೆಯ ಅನಿವಾರ್ಯತೆಯೂ ಇಲ್ಲ. ಹಾಗಂತ ನಾವು ಬಟ್ಟೆ ಧರಿಸುವುದು ಯಾಕೆ? ನಮ್ಮನ್ನು ಕಾಣುವಂತಹ ನಿಮ್ಮಂತವರಿಗೆ ಯಾವ ವಿಕಾರತೆಗಳು ಬರಬಾರದು ಎನ್ನುವ ಕಾರಣದಿಂದ.